ಬಗ್ಗೆ ಮಾತಾಡದೇ ಇರೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಈಗಾಗಲೇ ವಾಕರ್ಗೆ ಬರುವಷ್ಟು ಸುದ್ದಿ ಆಗೋಗಿದೆ, ತನಿಖೆ ಆಗ್ತಿದೆ, ಅವರನ್ನು ಕರ್ಕೊಂಬರೋ ಪ್ರಯತ್ನ ಮಾಡ್ತಿದೆ. ನಾವು ಮಾತಾಡದೇ ಇರೋದು ಉತ್ತಮ ಇವಾಗ. ಯಾಕೆಂದರೆ ಒಳ್ಳೆಯ ವಿಷಯಗಳನ್ನು 10 ಸಲ ಮಾತಾಡೋಣ, ಕೆಟ್ಟ ವಿಷಯಗಳನ್ನು ಮರೆತು ಬಿಡೋಣ. ಇವೆಲ್ಲ ರಾಜ್ಯಕ್ಕೆ ಕಳಂಕ ಬರುವಂಥ ವಿಚಾರಗಳು. ಇದು ಮರುಕಳಿಸಬಾರ್ದು. ಯಾರೂ ಕೂಡ ಇಂಥ ಕೆಲಸಗಳನ್ನು ಮಾಡಬಾರ್ದು. ಇದು ಅನಾಗರಿಕತೆ. ಸರ್, ಅನ್ಯಾಯ ಯಾರೇ ಆಗಲಿ ಅದು ಅನ್ಯಾಯನೇ. ಅದು ಹೆಣ್ಮಕ್ಳು ಅಂದಾಗಲೇ ಹೆಣ್ಮಕ್ಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ಅಕ್ಷಮ್ಯ ಅಪರಾಧ. ಹೆಣ್ಮಕ್ಳು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಇಂಥ ಘಟನೆಗಳು ಇಡೀ ಮಾನವ ಕುಲಕ್ಕೆ ಅಪಮಾನ. ಇದು ನಡೆಯಲೇಬಾರ್ದು. ಯಾಕೆಂದ್ರೆ ನಾವೆಲ್ಲ ನಾಗರಿಕ ಸಮಾಜದಲ್ಲಿದ್ದೀವಿ. ನಮಗೆ ಉಪ್ಪು ಹುಳಿ ಖಾರ ವ್ಯತ್ಯಾಸ ಗೊತ್ತಾಗುತ್ತೆ. ಉಪ್ಪು ಕಮ್ಮಿ ಆದರೆ ಜಾಸ್ತಿ ಹಾಕ್ಕೋತೀವಿ, ಖಾರ ಕಮ್ಮಿ ಆದರೆ ಕಮ್ಮಿ ಮಾಡ್ಕೋತೀವಿ. ಹಾಗಾಗಿ ಭಾಳಷ್ಟು ವಿಚಾರಗಳನ್ನು ಸೂಕ್ಷ್ಮತೆಯಿಂದ ನಿಭಾಯಿಸ್ಕೊಂಡು ನಾವು ಸಮಾಜದಲ್ಲಿ ಬದುಕಬೇಕಾಗ್ತದೆ. ಎಲ್ಲ ತಪ್ಪು ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಅತಿಯಾಗಿ ಇದನ್ನು ವೈಭವೀಕರಣ ಮಾಡದೆ ಏನು ನಡಿಬೇಕೋ ಅದು ನಡೆದ್ರೆ ಸೂಕ್ತ. ಇನ್ನು ಮುಂದೆ ಯಾರೂ ಕೂಡ ಇದರಿಂದ ಪಾಠ ಕಲಿಯುವಂಥದ್ದು ಏನಾದ್ರು ಆಗಬೇಕಷ್ಟೆ.